ಬೆಂಗಳೂರಿನಲ್ಲಿ ಸಂಜೆಯಿಂದ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಪ್ರದೇಶಗಳಲ್ಲಿ ಹಲವಾರು ಅವಾಂತರಗಳು ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಅಲಿ ಅಸ್ಗರ್ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರಾಶಾಹಿ ಆಗಿರೋದ್ರ ಬಗ್ಗೆ ಅಪ್ಡೇಟ್ ಇದೆ. 2 ಕಾರು ಹಾಗೂ ಚಲಿಸ್ತಾ ಇದ್ದ ಆಟೋ ಮೇಲಿನೇ ಇದ್ದಕ್ಕಿದ್ದ ಹಾಗೆ ಬುಡ ಸಮೇತ ಮರ ಬಿದ್ದಿದ್ರಿಂದ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ, ಕಾರು ಜಖಮ್ ಆಗಿದೆ. ನೋಡಿ, ಕೂದಲೆಳೆ ಅಂತರದಲ್ಲಿ ಆ ಟೈಮಿಂಗ್ ಅಲ್ಲಿ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಇನ್ನೊಂದು ಕಡೆಗೆ HALನ ಮುಖ್ಯ ರಸ್ತೆ ಜಲಾವೃತವಾಗಿದೆ. ವಾಹನ ಸವಾರರು ಇದರಿಂದ ಮನೆಗೆ ಹೋಗೋಕ್ಕಾಗದೆ ಪರದಾಡಿದ್ದಾರೆ. ಬಿದ್ದಿರುವಂತಹ ಮರವನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ. ಇನ್ನೊಂದು ಕಡೆಗೆ ಆಟೋ ಮೇಲಿನೇ ಮರ ಬಿದ್ದಿದೆ. ಆಟೋ ಮತ್ತು ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 2 ಕಾರು 1 ಆಟೋ ಈ ಅನಾಹುತದಲ್ಲಿ ಜಖಂಗೊಂಡಿದೆ. ಒಳಗಡೆ ಇನ್ನು ಜನ ಇದ್ರು, ಟ್ರ್ಯಾಪ್ ಆಗಿದ್ದಾರೆ ಅವರಲ್ಲಿ. ಇನ್ನೊಂದು ಕಡೆಗೆ ನೀವು ದೊಮ್ಲೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ದೊಮ್ಲೂರಿನಲ್ಲಿ ಸಂಜೆಯಿಂದ ಕೂಡ ಭಾರಿ ಮಳೆ ಆಗ್ತಿರೋದ್ರಿಂದ ರಸ್ತೆಗಳಲ್ಲವು ಅವು ಕೆರೆಗಳಂತೆ ಬದಲಾಗಿ ಹೋಗಿದೆ. ವಾಹನ ಸವಾರರಿಗಂತೂ ನೈಟ್ ಮೇಯರ್, ಒಂದು ಮಳೆ ದುಸ್ವಪ್ನವಾಗಿ ಪರಿಣಮಿಸುತ್ತೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಅಲ್ಲಿ ಹಲವು ಅಡಿಗಳಷ್ಟು ನೀರು ನಿಂತ ಪರಿಣಾಮ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಹೂಳೆತ್ತದೇ ಇರೋ ಕಾರಣ, ಸರಿಯಾಗಿ ಪ್ರಿಪೇರ್ ಆಗದೇ ಇರುವಂತಹ ಕಾರಣ, BBMPಯ ತಪ್ಪಿಗೆ, BDA ತಪ್ಪಿಗೆ, BWSSP ತಪ್ಪಿಗೆ ಇಲ್ಲಿ ಜನ ಎಂದಿನಂತೆ ಅನುಭವಿಸ್ತಾ ಇದ್ದಾರೆ.